ಅಲ್ಲ ಆಗ್ಲೊತ್ನಾಗು ಎಂತ ನಿದ್ದೆ ಮಾಡ್ತಾರೆ. ಇಟೊತ್ನಾಗೆಲ್ಲ ನಮ್ಮ ಬದುಕೇನೋ ಬಾಳೆ ನಾನು ಅಡ್ಕೋಬೇಕು ಅಂತ ಎಲ್ಲರೂ ಬದುಕು ಮಾಡಕ್ಕೆ ತಾರಾಡ್ತಾರೆ. ಇಟೊತ್ನಾಗ ಇವರಿಬ್ರಿಗೂ ಏನು ಚಿಂತಿಲ್ಲ ಕಂತಿಲ್ಲ, ಉಂಡು ಸುಮ್ಮನೆ ಮನೆ ಕೇಂಡವ್ರಿ. ಇವರಿಗೆ ಬುದ್ಧಿ ಬರ್ಬೇಕಂದ್ರೆ ನಾವು ಬಿಸಾಯ್ಕೆ ಹೋಗ್ಬೇಕು. ನಾವೆಲ್ಲ ಕುಲಿಪಲಿ ಮಾಡಿ ಮನೆಗೆಲ್ಲ ತಂದಾಕ್ತೀವಲ್ಲ, ಏನು ಕಾಣಲ್ಲ. ಇವರಿಬ್ರಿಗೂ ಬುದ್ಧಿ ಬರ್ಬೇಕಂದ್ರೆ ನಾನು ಬಿಟ್ಟು ಹೋಗ್ಬೇಕು. ನಾವು ಯಾವ್ದಾರ ಒಂದು ಬಾಡಿಗೆ ಮನೆ ಆಗಲೇ ಮಾಡ್ಕೊಂಡಿದ್ದು ನಮ್ಮ ಮನೆ ನಾವು ತಗೋಬೇಕು. ನಮ್ಮ ಮನೆ ನಾವು ತಗೊಂಡು ನಾವು ತಗೊಂಡು ನಮ್ಮ ಪಾಡಿಗೆ ನಾವು ಇರ್ತೀವಿ. ಹೆಂಗನ ಮಾಡ್ಕೊಂಬಳಿ ಇವರು ಯಾರು ದುಡ್ದಿರೋದು ಕೊಟ್ರು ಇವ್ರದ್ದು ಇಷ್ಟ ಹಣ ಬರ. ಇವರಿಬ್ರು ಗಂಡ ಹೆಂಡ್ತಿದ್ದು ಉಂಡು ಸುಮ್ಮನೆ ಮನೆ ಕೆಮ್ಮಕ್ಕೆ ನೋಡ್ತಾರೆ ಕಾಲು ಸಸ್ಕೊಂಡು. ಪಾಪ ನಾನು ನನ್ನ ತಂಗಿ ನಮ್ಮ ಅಯ್ಯಪ್ಪ ಯೋಷ್ಟು ಜನ ದುಡ್ದಿರೋದು ಕೊಟ್ಟರು ಸಾಲಲ್ಲ ಇವರಿಗೆ. ಕೂಕಣ್ಣುಂಬರಿಗೆ ಕುಡ್ಕೆ ನಿಂದ್ರೂ ಸಾಲದು ಅಂತಾರಲ್ಲ, ಹಿಂಗೆ ಕೂಕಣ್ಣುಂಡ್ರೆ ಹತ್ತು ತಡಿತೈತಿ. ಈಗ ಒಂದಿಟ್ಟು ದುಡ್ಡು ಐದಾವ 3 ಲಕ್ಷ. ಅದೊಂದು 3 ಲಕ್ಷ ದುಡ್ಡು ಇರೋದಕ್ಕೆ ಏನು ನಮ್ಮ ಸಮಕೆ ಇಲ್ಲ ಅಮ್ಮಂಗೆ ಆಡ್ತಾ ಇದ್ದಾರೆ ಗಂಡ ಹೆಂಡ್ತಿ ಇಬ್ಬರಳು. ಅದಕ್ಕೆ ಮತ್ತೆ ಇವ್ರನ್ನ ಬಿಸಾಕಿ ಹೋಗ್ಬೇಕು. ಇವ್ರಿಗೆ ಜವಾಬ್ದಾರಿ ಬರ್ಬೇಕಂದ್ರೆ ನಾವು ಬಿಟ್ಟು ಹೋಗ್ಬೇಕು. ಬಿಟ್ಟು ಹೋದ್ರೇನೇನೆ ಇವ್ರಿಗೂ ನೆಟ್ಕಾಗೋದಿದು. ಇದೇನ್ಯಾಕ ಆಲೆ ಇವರಿಬ್ರು ಹಿಂಗೆ ಮನಿಕೊಂಡವ್ರು ಬಾಕ್ಲಿಕ್ಕೊಂಡು ಅಲ್ಲೇನೇ ನೋಡಮ್ಮ ಇಟ್ಟತ್ನಾಗ ಎಂತ ನಿದ್ದೆ ಮಾಡ್ತಾರೆ, ಯಾವಾಗಲೂ ನಿದ್ದೆ. ಅಲ್ಲ ಏನನ್ನ ಕೆಲಸ ಹುಡ್ಕೊಂಡು ಅವ್ನು ಹೋದ್ರೆ ಬೇಡ ಅಂಬುತ್ತಿ. ಹೋಗಲ್ಲ ಅವ್ನು ಹಣೆ ಬರ್ದಾಗ ಅವ್ನು ಕೆಲಸ ಮಾಡಲ್ಲ. ಅವನು ಸೋಂಬೇರಿ. ಅವನು ಅವಳು ಸೋಂಬೇರಿ, ಅವನು ಸೋಂಬೇರಿ. ತಗ ನಾವಲ್ಲೇ ಸೋಂಬೇರಿ ಆಗಿ ನಾವೆಲ್ಲ ನಾವು ಪಡ್ಬಾರದು ಕಷ್ಟಪಟ್ಟಿದ್ದೀವಿ. ನಾವು ಹೇಳಿದ್ರೆ ಅದು ಅವ್ರಿಗೆ ಕಾಣಿಸಲ್ಲ. ಹೇಳ್ತಾರೆ ನಮ್ಮಪ್ಪ ನಮ್ಮಮ್ಮಯ್ಯ ಅಮ್ಮಂಗೆ ಆಗುತ್ತೆ. ನಾವಂತೂ ಹಾಳಾಗೋದ್ವಿ. ನಮ್ಮ ಮಕ್ಕಳಾದ್ರೂ ಚೆನ್ನಾಗಿರಲಿ ಅಂತ ನಾನು ಒಳ್ಳೇದು ಹೇಳಕ್ಕೆ ಹೋದ್ರೆ ನಾವಿವಾಗ ಎಷ್ಟು ದುಡ್ಡಿಗೆ ಎಷ್ಟು ಕಷ್ಟ ಬೀಳ್ತಾ ಇದ್ದೀವಿ. ನಾವಿರ ಬರೋದೆಲ್ಲ ಕಳ್ಕೊಂಡು ಅದಕ್ಕೆ ಮತ್ತೆ ದೇವ್ರು ಕೊಟ್ಟಾಗ ಬಜ್ಜಿಕೊಂಡು ಉಣ್ಬೇಕು ಅಂಬೋದು. ನಮಗೆ ದೇವ್ರು ಕೊಟ್ಟಾಗ ನಾವು ಬಜ್ಜಿಕೊಂಡು ಉಣ್ಲಿಲ್ಲ. ನಾವು ಆಡಂಬರದಾಟ ಆಡಿ ಇವತ್ತು 8 ಅನುಭವಿಸ್ತಾ ಇದ್ದೀವಿ. ಅದನ್ನೇ ಹೇಳಿದ್ರೆ ಆವಾಗಲೇ ನೀನು ಇಲ್ಲೋದು ದೇವ್ರಿಗೆ ಅಂತ ಹೇಳಿ ಸಿಟ್ಟು ಆಗ್ತಾಳೆ. ಅದಕ್ಕೆ ಮತ್ತೆ ನಾವು ಬಿಸಾಕ್ ಹೋಗ್ಬೇಕು. ನಾವು ಇವಾಗೆಲ್ಲ ಮನೆಯಾಗೆಲ್ಲ ಒಂದ್ಸ್ ಮಾಡ್ತೀವ, ಅವಳಿಗೇನು ಒಂದು ಕಸ ಮುಸ್ರೆ ಮಾಡೋಂಗಿಲ್ಲ, ಏನಿಲ್ಲ. ಅದಕ್ಕೆ ಆವಾಗಲೇ ಸರಿಯಾಗಿ ಗಲಾಟೆ ಮಾಡಿದ್ದೀನಿ. ನೀನು ಇಂಥ ಮಾಡೋಂಗಿದ್ರೆ ನೀನು ನೋಡು ನಾವು ಇರೋದೇ ಇಲ್ಲ ಅಂತಂದರೆ ಹೋಗು, ನಾವೆಲ್ಲ ಮಾಡ್ಕೊಂಡು ತಿಂತೀವಿ ಅಂತ ಹೇಳಾಳೆ. ಅದಕ್ಕೆ ನಿಮ್ಮ ಮಾಮ ಬರಲಿ, ನಿಮ್ಮ ಮಾಮ ಬಂದಾಗ ನಾವು ಯಾವ್ದಾರ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ ಸುಮ್ಮನೆ. ಅವ್ರ ಪಾಡಿಗೆ ಇವ್ರು ಇರಲಿ ಹೇಳು. ನಾವು ಇವ್ರ ಮನೆಯಾಗಿದ್ದರೆ ನಮಗೂ ನೆಂಟು ಮನೆಯಾಗಿದ್ದೆ ಇದ್ದೀವಿ ಎಂಬುದು ಇರುತ್ತೆ. ಯಾಕೆ ಸುಮ್ಮನೆ ಬಾಡಿಗೆ ಮನೆ ಮಾಡ್ಕೊಂಡು ನಾವು ಸುಮ್ಮನೆ ಕೂಲಿ ಆಗ್ಲೇಳು, ನಾವು ಅವತ್ತಿಂದ ಅವತ್ತು ಕೂಲಿ ಮಾಡಾಗ್ಲೇಳು ತಿಂಬಾನ ಏನು. ನಾವು ಎಷ್ಟು ಕಷ್ಟ ಬಿದ್ದು ನಾವು ಅವಾಗ ಚೆನ್ನಾಗಿದ್ದರು. ನಾವು ಇಲ್ಲದ ದೌಲತ್ ಮಾಡ್ಕೊಂಡು ತಿರುಗಿ ಅಷ್ಟು ಕಷ್ಟ ಬೀಳ್ತಾ ಇದ್ದೀವಿ. ಇವ್ರಿಗೇನೇನಿಲ್ಲ. ಇವ್ರಿಗೆ ಆ ಹುಡುಗನ ಇನ್ನೇನು ಅವ್ರು ನೋಡ್ಕೊಂಬಾರು. ಆ ಹುಡುಗನನ್ನು ಕರ್ಕೊಂಬಂದ್ರು, ಅವರು ಕಳಿಸಿರು ಅವ್ರ ಮಕ್ಳು ಅವ್ರ ತಾಗಿರಲಿ ಅಂತ ಹೇಳಿ. ಇವಾಗ ನಾವು ಬಿಟ್ಟು ಹೋಗ್ಬೇಕು. ನಾವು ಬಿಟ್ಟೋದ್ರೆ ಅವ್ರಿಗೆ ಜವಾಬ್ದಾರಿ ಬರೋದು. ಅವಳು ಎಲ್ಲ ತನ್ನ ಮನೆಯಾಗೆ ತರಕಾರಿ, ಸಕ್ಕರೆ, ಟೀ ಸೊಪ್ಪು, ಹಾಲು, ಬೆಳಕರಿ ಎತ್ಕ ಹುಡುಗ ಹಾಲು ಬಿಸ್ಕತ್ತು ಎಲ್ಲ ತಗೊಂಬಂದು ಆ ಹುಡುಗನ್ನೆಲ್ಲ ನೋಡ್ಕೊಂಡು ಮನೆಗೆಲ್ಲ ಹೊಂದಿಸಿ ಮಾಡಿದರೆ ಅವಾಗ ಅವಳು ಹೇಳ್ತಾಳೆ, ಮನೆಯಾಗೆ ಏನಿಲ್ಲ ಅಂದ್ರೆ ನೀನು ಕೆಲ್ಸಕ್ಕೆ ಹೋಗು ತಂದಾಕು ಅಂತ ಅವಳು ಹೇಳ್ತಾಳೆ. ಇವಾಗ ಏನಿಲ್ಲ, ನಾವೆಲ್ಲ ಮಾಡಿರ್ತೀವಿ ಅಚ್ಚುಕಟ್ಟಾಗಿ ಉಣ್ತಾರೆ, ಏನು ಅವ್ರಿಗೇನು ನೋವಿಲ್ಲ. ಉಣ್ತಾರಲ್ಲ ಬಿಗ್ಗೆಗೆ. ಅದಕ್ಕೆ ಕೆಲಸ ಮಾಡಿರೇನು ಬಿಟ್ರೇನು ಅಂತಾರೆ. ಅದಕ್ಕೆ ನಡಿ ನಾವು ಹೋಗೋಣ ಸುಮ್ಮನೆ. ನಾನಂತೂ ಯೋಟಮ್ಮ ಕೊಟ್ಟಿದ್ದು, ನಾನು ಸಾರ ಮಾಡಿಸ್ತೀನಿ ಎಂಬುದ್ರಾಗೇನೆ ನಾನು ಹಿಂಗೆ ಮುದಿಯಾದೆ. ಹೋಗು, ನಾನು ನನ್ನ ಕೈಯ ಬಯಗೆ ಕ್ಯಾಂಡಿರೋದೆಲ್ಲ ಕೊಟ್ಟೆ. ದುಡ್ಡಮ್ಮ ಒಂದೀಟು ಉಳಿಸ್ಕೊಂಡು ಹೋಗಲಿಲ್ಲ. ಅದಕ್ಕೆ ಮತ್ತೆ ನಾವು ಬಿಟ್ಟೋದ್ರೆ ಇವ್ರಿಗೆ ಬುದ್ಧಿ ಬರೋದು. ನಾನು ನೀನು ಕೂಲಿ ಹೋಗ್ತೀವಿ, ಇಬ್ಬರಳು ಕೂಲಿ ಹೋಗ್ತಾರೆ ಬಿಡು. ನಮ್ಮಮ್ಮನೂ ನಮ್ಮ ಆಂಟಿ ದಿನ 300 ರೂಪಾಯಿ 600 ರೂಪಾಯಿ ಕೂಲಿ ತರ್ತಾರೆ. ನಮ್ಮಪ್ಪ ಹೋಗುದು, ನಮ್ಮಪ್ಪ 1000 ರೂಪಾಯಿ ತರುತ್ತೆ. 1600 ರೂಪಾಯಿ ಬರುತ್ತೆ. 600 ರೂಪಾಯಿ ಅವ್ರತೆ ಖರ್ಚಾಗ್ಲೇಳು. ಇನ್ನು ಉಳಿತೈತೆ 90 ನಾವು ಲೆಕ್ಕ ಹಾಕ್ತಾಳೆ. ಹಂಗೆ ಹೇಳಿದ್ಲು ಕೆಲ್ಸಕ್ಕೆ ಹೋಗೋಣ ನಮ್ಮ ಅಂತ ಹೇಳ್ತಾ ಇದ್ದೀನಿ. ಬಿಡು ನೀವೇ ಹೋಗ್ತಿರಲ್ಲ, ಅದೇ ಆಗುತ್ತೆ ಮಸ್ತು ಅಂತ ಇದ್ದಾಳೆ. ಅದಕ್ಕೆ ಮತ್ತೆ ನಾವು ಬಿಟ್ಟು ಹೋಗ್ಬೇಕು. ನಡೀರಿ ಹೋಗೋಣ, ನಾವು ಬಾಡಿಗೆ ಮನೆ ಮಾಡ್ಕೊಂಡು ಸುಮ್ಮನೆ ಹೋಗೋಕ್ಕಾಗುತ್ತೆ. ಹಂಗ ಮಾಮ ಬಂತು ನೋಡಿ, ಮಾಮ್ಗೆ ಹೇಳು. ಅಲ್ಲ ಕಣಪ್ಪ, ನಡಿ ಯಾವ್ದಾನ ಒಂದು ಬಾಡಿಗೆ ಮನೆ ನೋಡು, ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರಾನ. ಇವ್ರ ಮನೆಯಾಗಿದ್ದರೆ ಇವ್ರಿಗೆ ಜವಾಬ್ದಾರಿ ಬರಲ್ಲ ಕಣಪ್ಪ. ಜವಾಬ್ದಾರಿ ಬರಲ್ಲ. ಇವ್ರಿಗೆ ಜವಾಬ್ದಾರಿ ಬರ್ಬೇಕು. ಇವರಿಬ್ರಿಗೂ ಗಂಡ ಹೆಂಡತಿ ಇದಕ್ಕೆ ಜೀವನ ಅಂದರೆ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ಬಿಡು ಹೋಗ್ಲಿ ಅಂತ ನಾವು ನೋಡ್ಕೊಂತೀವಿ, ಅವರು ನೋಡ್ಕೊಂತಾರಲ್ಲ. ಸಂಗೀತರ ಪಾಪ ಅವರು ಕೆಲಸ ಕೊಟ್ಟಿದ್ರು ಕಣ. ಇವತ್ತೆ ಅಂತಾರನಾಗಲಿ ಅವರು ಪಾಪ ಕೆಲಸ ಕೊಟ್ಟಿದ್ರು. ಕೆಲಸ ಮಾಡ್ದಂಗೆ ಹಿಂಗೆ ಕಾಲ ಮೇಲೆ ಕಾಲಕ್ಕೆ ನುಂಬರ್ಗೆ ಇದ್ರ ಸಾಲದು ಹಿಂಗೆ ಮೋಸ ಮಾಡ್ಯಾರ ಅವ್ರಿಗೆ. ಅಲ್ಲಿ ಹೂಗಳನ್ನೆಲ್ಲ ತಾಣಂಗೆ ಮಾರ್ಕೊಂಬನಂತೆ. ಅದಕ್ಕೆ ಅವ್ರು ಕೆಲಸ ಕೊಡ್ದಂಗೆ ಕಳಿಸ್ಯವ್ರಿ. ನಾನು ಅವತ್ತೇ ಹೇಳ್ದತ್ತ ಸುಮ್ಮನೆ ಹೋಗೋಣ ಕಣೆ ಅಂತ ಹೇಳಿರಿ ಕೇಳಲಿಲ್ಲ ನೀನು. ಬಿಡಪ್ಪ ಹುಡುಗನ ಮಕ್ಕ ನೋಡಬೇಕು ಅಂತಂದು ಅವ್ರಿಗೂ ಮಕ್ಕಳು ನೋಡ್ಕೊಂಬೋದೇನು ಮನೆಗೆಲ್ಲ ತರೋದೇನು ಅಂತ ಹೇಳಿ ಅವ್ರಿಗೂ ಗೊತ್ತಾಗಬೇಕು. ಈಗ ನೀವು ಮಾಡಿ ಇಕ್ಬಿಡ್ತೀರಾ, ಅಕ್ಕ ತಂಗಿ ಇಬ್ಬರಳು ಮನೆಗಳು ಬದುಕೇನಿದ್ರು ಮಾಡ್ತೀರಾ, ಅಡುಗೆ ಸೊಪ್ಪು ಎಲ್ಲ ನೋಡ್ಕೊಂತೀರಾ. ಈಗ ಯಾತ ಅವ್ರಿಗೆ ಏನು ಜವಾಬ್ದಾರಿ ಇಲ್ಲ. ಅವ್ನಿಗೆ ಹಂಗೆ ಇವಾಗಿನೇನು ಯಾತ ಮನೆಯಾಗೆ ಅಂತಂಬ ಇಂತಂಬ ಅಂತ ಹೇಳೋರಿಲ್ಲ, ನೀವೆಲ್ಲ ಮುಂಚೆ ಮಾಡ್ತೀರಾ. ಅದಕ್ಕೆ ಇವಾಗೇನು ಬಿಡು, ನಮಗೇನೇನು ಇವಾಗೇನೇನು ಅವಶ್ಯಕತೆ ಇಲ್ಲ ಅಂತಾರೆ, ಉಂಡು ಕುಕ್ಕಂತಾರೆ. ಅದಕ್ಕೆ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಅವ್ರ ಚಿತ್ರನ ಜೊತೆಗೇನೆ ಇವರು ಚಿತ್ರಮ್ಮರ ಜೊತೆಗೆ ನಾನು ಹೋಗ್ತಾಯಿದ್ದೀನಿ ಗಾರೆ ಕೆಲ್ಸಕ್ಕೆ. ಅವ್ರ ಮನೆ ಕಟ್ಟಿಸ್ತಾ ಇದ್ದಾರಲ್ಲ, ಅವ್ರ ಜೊತೆಗೆ ಹೋಗ್ತಾಯಿದ್ದೀನಿ. ಅದಕ್ಕೆ
ಅಣ್ಣ ನೀವು ಸ್ವಲ್ಪ ನೋಡ್ಕೊಳ್ಳೋಣ ಜವಾಬ್ದಾರಿಯಿಂದ ಅಂತ ಹೇಳವ್ನಿ. ಅವನು ಅದಕ್ಕೆ ಪಾತಾನೆ ಎಲ್ಲ ಕಾಂಟ್ರಾಕ್ಟ್ಗಳು ತಗೊಂಡವ್ನಿ. ಕಾಯಮ್ಮ ಕೆಲ್ಸಗಳು ಸಿಗುತ್ತೆ. ನಾನು ಅದಕ್ಕೆ ಹೋಗಿ ಸುಮ್ಮನೆ ದುಡ್ಡು ಕಂಡತ್ತ ಮನೇನ ಎಷ್ಟಾಗುತ್ತೆ ಅವ್ರಿಗೆ ದುಡ್ಡು ಕೊಟ್ಟು ತಗೊಂಬನ ನಮ್ಮ ಮನೇನ. ಅದಿಷ್ಟು ದುಡ್ಡು ಕೊಟ್ಟಿದ್ರು ಗಳಪ್ಪ ಬಡ್ಡಿ ಪಡ್ಡಿ ಕೊಡೋಕ್ಕಾಗಲ್ಲ, ಏನೋ ಕೊಟ್ಟಿರೋ ಒಟ್ಟು ಕೊಡ್ತೀವಿ ಅಂತ ಹೇಳಿ ನಾವು ದುಡ್ದು ತಗೊಂಬಕ್ಕಾಗುತ್ತೆ. ನಾವು ಇವ್ರ ಕತೆ ಕಟ್ಕೊಂಡ್ರಿ ಇಂಥನ್ನೆಲ್ಲ ಜೊತೆಗೆ ಹಾಕೊಂಡ್ರೆ ನಾವು ಉದ್ಧಾರ ಆಗೋಕ್ಕಾಗಲ್ಲ. ನಾವು ಅಲ್ಲೇನೆ ಆಡಂಬ್ರದಾಟ ಆಡಿ ನಾವು ಕೆಟ್ಟೋಗಿರೋದು ಸಾಕು. ಅದೇ ಕಣಪ್ಪ, ನಾವು ಕೆಟ್ಟೋಗಿರೋದು ಸಾಕು, ಇವರನ್ನ ಉದ್ಧಾರ ಆಗಲಿ ಅಂತ ನಾನು ಹೇಳಿದ್ರೆ ಆವಾಗಲೇ ನನ್ನ ಮೇಲೆ ಜಗಳ ಮಾಡ್ತಾಳೆ. ಅದಕ್ಕೆ ಮತ್ತೆ ನಡಿ ಹೋಗೋಣ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋದ್ರೆ ಯಾವುದೂ ಇರಲ್ಲ. ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು, ಇವ್ರ ಬುದ್ಧಿ ಕಲ್ಕೋಬೇಕು. ಇವಾಗ ಮನೆಗೆ ತರಕಾರಿ ಬೇಕು, ಎದ್ದಾಳ್ತಿಲ್ಲನು ಹೆಣ್ಣು ಬೇಕು, ಎದ್ದಾಳ್ತಿಳೋ ಕಾಪಿ ಕಸಕ್ಕೆ ಹಾಲು ಬೇಕು, ಸಕ್ಕರೆ ಟೀ ಸೊಪ್ಪು ಬೇಕು, ಗ್ಯಾಸ್ ಬೇಕು, ಎಲ್ಲ ನಾವು ತತ್ತೀವಲ್ಲ, ಏನು ಕಾಣಿಸ್ತಾ ಇಲ್ಲ ಇವಳಿಗೆ. ಬಟ್ಟೆ ಒಗಿಬೇಕಂದ್ರೆ ಸೊಪ್ಪಿನ ಪುಡಿ ಸೋಪ್ ಬೇಕು, ಅವೆಲ್ಲ ಇಲ್ಲ ಅಂದರೆ ತಾಂಬರೋ ಅಂತ ಕಳಿಸ್ತಾಳೆ. ಅವ್ನು ದುಡ್ಡು ಇದ್ರಲ್ಲಿ ತರೋಕ್ಕಾಗೋದು? ದುಡಿದ್ರೆ ದುಡ್ಡು ಬರುತ್ತೆ, ನನ್ನ ಹೆಂಡತಿ ಕೇಳ್ತಾಳಪ್ಪ ಅಂಬದು ಅವ್ನಿಗೂ ಜವಾಬ್ದಾರಿ ಬರುತ್ತೆ. ಏನಿಲ್ಲ ಮನೆ ಕೆಂಡವ್ರು ನೋಡಿ ಬರ್ಕೆ ಹೊಡ್ಕೊಂಡು ಇಡೋದ್ಕೇನೆ ಇಬ್ಬರಳು ಗಂಡ ಹೆಂಡತಿ ಹೋಗಿ ಅಯ್ಯ ಅವ್ರ ಅತ್ತೆ ನೋಡಿರ್ ಬಂದು ಆಯಮ್ಮನ ಬಾಯಿಗೆ ಬಂದು ಬೈದ ಹೋಗುತ್ತೆ. ಆಯಮ್ಮನ ಬೈಕೆಂಬ್ತಿತ್ತು, ನಾನೇ ಸಿಕ್ಕಿತ್ತು ಬೈಕೆಂಬ್ತಿತ್ತೇಳು ಅವಾಗಲೇ. ಬೈದು ಹೋಗ್ತಪ್ಪ ಆವಾಗಲೇ. ಮನೆ ನಮ್ಮ ಅಪ್ಪ ನಮ್ಮ ಅಮ್ಮನೂ ಕೊಡಲ್ಲ, ಮತ್ತೆ ಮಾಮ ಕೊಡಲ್ಲ ಅಂತ ಅವನು. ಅಪ್ಪ ಅಮ್ಮ ಕೊಡಲ್ಲ, ಅಪ್ಪ ಅಮ್ಮ ಕೊಡಲ್ಲ. ಇವಳು ಹಂಗೇನೆ, ನಮ್ಮ ಅತ್ತೆ ಬಂದು ಕುಡಿಕೊಂಡ್ರದೆಲ್ಲ ಅವ್ರಿಗೆ ಕೊಡ್ತಾರೆ. ಪಾಪ ಅವ್ರು ಹೆಂಗೆ ಕಷ್ಟ ಬಿದ್ದು ಇವತ್ತು ಇಂಥವತ್ತು ನೆನೆಸ್ಕೋಬೇಕು ಅವರು. ಇವತ್ತು ಅಂಥ ಕಷ್ಟಗಳು ನಮ್ಮ 1 ರೂಪಾಯಿ ಸಾಲ ಮಾಡ್ದಂಗೆ ಇವತ್ತೆಷ್ಟು ಕಷ್ಟ ಬಿದ್ದು ಅಯ್ಯೋ ನೆನೆಸ್ಕೊಂಡ್ರಿ ಇವತ್ತು ಅವರೇ ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ. 1 ರೂಪಾಯಿ ಸಾಲ ಇಲ್ದಂಗೆ ಇದ್ದಾರೆ ಅಂದ್ರೆ, ಕಷ್ಟ ಬಿದ್ದು ಕೂಲಿ ಮಾಡಾಗ್ಲೇಳು 1 ರೂಪಾಯಿ ಸಾಲ ಇಲ್ದಂಗೆ ಇದ್ದಾರೆ ಅಂದ್ರೆ ಇವತ್ತು ನಿಜವಾಗ್ಲೂ ಅವರೇ ಗ್ರೇಟ್. ಅಂಥರ ಕಷ್ಟ ಬಿದ್ದು ಅವರು ಪಾಪ ಎಲ್ಲನ ಕೂಲಿ ಪಾಲಿ ಮಾಡಿ ಹೆಂಗೆ ಜೀವನ ಮಾಡಿದ್ರೆ ಅಂತಾರನ್ನ ನಮಗೆ ಕೊಡಲ್ಲ ಅಂತ ಹೇಳ್ತಾಳೆ ಇವಳು. ಅಲ್ಲ ಹೆಂಗೆ ಹೇಳೋಣ ಅಂಬೋದು ಬೇಡ್ವಿ, ಹೆಂಗೆ ಕೇಳೋಕ್ಕಾಗುತ್ತೆ ಹೇಳಪ್ಪ. ಪಾಪ ತೆಗಿ, ನನಗೆಲ್ಲ ಇವಾಗ ಅರ್ಥ ಆಗ್ತೈತೆ. ನಾವು ಎಲ್ಲ ಕಳ್ಕೊಂಡು ಬೀದಿ ಬಿದ್ದ ಮೇಲೆ ನಮ್ಗೆ ಅರ್ಥ ಆಗ್ತೈತೆ. ಇಂಥ ಜೊತೆ ಕಾಕೊಂಡ್ರೆ ನಾವು ಆಗಕ್ಕಾಗಲ್ಲ. ನೋಡಿ ಬಾಡಿಗೆ ಮನೆ ನೋಡಿ ಹೋಗ ನಮ್ಮ ಪಾಡಿಗೆ ನಾವು ಸುಮ್ಮನೆ ನಡಿಯಾಕ ಸುಮ್ಮನೆ ಹೋದ್ರತ್ತ ಯಾವುದೂ ಇರಲ್ಲ. ಅಯ್ಯೋ ಅದು ಯಾಕೆ ಹಂಗೆ ಮಾತಾಡ್ತೀರಮ್ಮ? ಅಮ್ಮನೂ ಮನೆ ಕಂಡವ್ರೆ, ನಿಮ್ಮ ಅಮ್ಮ ಯಾಕೆ ಹಂಗೆ ಮಾತಾಡ್ತಾರೆ ಕೇಳೋಗು ಅಂತ ಇದ್ದಾರೆ. ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ, ಯಾಕೆ ಹಂಗೆ ಮಾತಾಡ್ತಾ ಇದ್ದೀರಾ? ಈಟತ್ನಾಗೆ ಅಂತ ನಿದ್ದೆ ಎಲ್ಲ ಬೋದ್ಕೊ ಬಾಳನ್ನು ಮಾಡ್ಕೊಂಡ್ರಿ ಇವ್ರಿಗೆ ನಿದ್ದೆ ಇಟ್ಟತ್ನಾಗ. ಏನು ಸೀಮೆ ಕಿಲ್ಲದ ನಿದ್ದೆ ಮಾಡ್ತಾನಮ್ಮಂಗೆ ನಾವು ಇಪ್ಪಟ್ಟು ಬೇರೆ ಮನೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇರ್ತೀವಿ, ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ನೋಡ್ರಿ ತಯಾರ. ಎಲ್ಲ ಹೊಂದಿಸಿ ತಂದು ಮಾಡಿದ್ರೆ ಗೊತ್ತಾಗುತ್ತೆ. ಯಮ್ಮ ನಾನು ಹೇಳ್ದೆ ತಾನೇ ಹೋಗ್ರಮ್ಮ, ನಾವೆಲ್ಲ ಮಾಡ್ಕೊಂಡು ಉಣ್ತೀವಿ. ನೀವು ಅಲ್ಲೇನೆ ಇರಂತಾರನೇ ನೋಡ್ತೀರಾ. ಯೋಟಾಗಲಿ ನಮ್ಮ ಗಂಡ ಹೆಂಡ್ತಿದಾಗ ಏನೂ ಇಲ್ಲ ಅಂತ ಎಷ್ಟು ಕೀಳಾಗಿ ಮಾಡ್ತೀರಾ. ಏನು ಮಾಡೋಕ್ಕಾಗುತ್ತೆ? ಹುಡ್ಸಿದ್ದೇವ್ರು ಏನು ಮೈಸಲ್ಲ, ನಾವು ದೇವ್ರ ಮೇಲೆ ಭಾರ ಹಾಕ್ತೀವಿ. ಏನೀಗ ಬೆಟ್ಟತ್ತು ದೇವನ ಮಾಡಿರುತ್ತೆ, ಅಲ್ಗಾನ ಯಾರನ್ನ ಹೋಗೇನು ಗೊಬ್ಬರ ನೀರು ಹಾಕಿರ್ತಾರ, ಅದ್ರ ಪಾಡಿಗೆ ಅದು ಬೆಳ್ಕೊಂಡಿರುತ್ತೆ. ಹಂಗೆ ನಮಗೂ ದೇವರೆಲ್ಲ ಒಂದು ಕಡೆಗೆ ದಾರಿ ಮಾರ್ಗ ತೋರಿಸ್ತಾನೆ ಹಂಗೆ ಹೋಗ್ತಿರ್ತೀವಿ ಅಷ್ಟೇ. ಬೆಟ್ಟದ ಮ್ಯಾಗ್ಲಿರೋ ಮರ ತುದಿಯಾಗಿದ್ರೂ ಒಳ್ಳೇದು ಮಾಡಿರುತ್ತೆ. ನೀನು ಯಾರಿಗೂ ಒಳ್ಳೇದು ಮಾಡಿದೀಯ ನಿಮ್ಮಂತನ ಜೊತೆಗೆ ಹಾಕೊಂಡು ನಾವು ಕೆಟ್ಟು ಹೋಗ್ತಿತ್ತಾಗ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೋಗ್ತಿರ್ತಾ. ನಿಮ್ಮ ಅಪ್ಪ ಬಾಡಿಗೆ ಮನೆ ಮಾಡುತ್ತೆ, ನಾವು ಹೋಗ್ತೀವಿ. ನಾವು ಹೇಳಿ ದುಡಿದ್ರು ನಿಮ್ಮ ಕಾಲದಾಗ ಏನು ಮುಂದುವರಿಯೋಕ್ಕಾಗಲ್ಲ. ಇಬ್ಬರಳು ಇಂಥ ಹೊತ್ನಾಗ ಅಲ್ಲ ದುಡಿಯೋ ಕಾಲದಾಗ ಹಿಂಗೆ ಕಾಲ್ಸಸ್ಕೊಂಡು ಮನಿಕೊಂಡ್ರೆ ಹಂಗೆ ಆಗುತ್ತೆ. ಈಟತ್ನಾಗ ಏನೋ ರಾತ್ರಿ ಹೊತ್ನ ನಿದ್ದೆ ಮಾಡ್ತಾರಪ್ಪ ಅಂತ ಮನುಷ್ಯನೋ ರಾತ್ರಿ ಹೊತ್ನ ನಿದ್ದೆ ಮಾಡಲೇಬೇಕು. ಈಟತ್ನಾಗ ನಾಗಲೊತ್ನಾಗೂ ಇಂಥ ನಿದ್ದೆ ಅಂದರೆ ಯಾರೇನು ನೋಡಿಲ್ಲಪ್ಪ. ಇಂಥನ್ನ ಕಟ್ಕೊಂಡಾಗ ನಾವು ಯೋಟಪ್ಪ ಪಾಪ ಇವಳು ಕೈಯಾಗಲು ಬೈರೋದೆಲ್ಲ ಇಕ್ಕೇವ್. ನಾವಂತೂ ಕಳ್ಕೊಂಡು ಬೀದಿಗೆ ಬಿದ್ವಿ. ನಮ್ಮ ಮಗಳನ್ನ ಚೆನ್ನಾಗಿರಲಿ ಅಂತ ನಾವು ಕಷ್ಟಪಟ್ಟರೆ ನೀವೇನೇನು ನಿಮಗೂ ಸ್ವಲ್ಪ ಜವಾಬ್ದಾರಿ ಇಲ್ಲ. ನಾವು ಮಾಡಬೇಕು, ನಾವು ನಲ್ಲರಂತೆ ಇರಬೇಕು ಅಂಬೋದೊಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಇಂಥವ್ರನ್ನ ಕಟ್ಕೊಂಡ್ರೆ ನಾವು ಉದ್ಧಾರ ಆದಂಗೆ. ಇಂಥವ್ರ ಜೊತೆಗಿದ್ರೆ ನಾವಂತೂ ಆಡಂಬ್ರದಾಟ ಆಡಿ ದೇವ್ರವ್ನು ನಮಗೆ ಕೊಟ್ಟಿದ್ದಪ್ಪ. ಅವಾಗ ನಮ್ಮ ಬಿಸ್ನೆಸ್ಸು ಭಾಳ ಚೆನ್ನಾಗಿ ನಡೆಯೋದು. ಅವಾಗ ನಾವು ಆಡಂಬ್ರದಾಟ ಆಡಿದ್ವಿ. ನಿಜ ದೇವರು ಕೊಟ್ಟನು ನೋಡ್ತಾನಂತೆ, ಕಿತ್ಕೊಂಡು ನೋಡ್ತಾನೆ ಎಂಬದಕ್ಕೆ ಇದೇ ಸಾಕ್ಷಿ. ನೋಡಿ ನಮ್ಗೆ ಅವಾಗ ಕೊಟ್ಟಾಗ ನಾವು ಬಚ್ಕೊಂಡು ಉಣ್ಲಿಲ್ಲ, ನಾವು ಹೆಂಗೆ ಬೇಕಂಗೆ ಆಟ ಆಡಿದ್ವಿ, ಅದಕ್ಕೆ ಅದೇ ಇಲ್ದಂಗೆ ಆಯ್ತು. ಅದಕ್ಕೆ ಮತ್ತೆ ಯಾರೇ ಆಗಲಿ ದೇವ್ರು ಕೊಟ್ಟ ಕಾಲದಾಗೆ 4 ಕಾಸು ಬಚ್ಕೊಂಡು ತಿಂದರೆ ಮುಂದೊಂದು ದಿನ ಒಳ್ಳೇದಾಗುತ್ತೆ. ನಮ್ಗೆ ಇವಾಗ ಬುದ್ಧಿ ಬಂದೈತೆ, ನಾವು ಆದಂಗೆ ಇವ್ರು ಆಗೋದು ಬೇಡ. ಒಳ್ಳೆ ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ತಿನ್ಲಿ, ದುಡಿಯೋ ಕಾಲದಾಗ ದುಡ್ಕೊಂಡು ತಿನ್ಲಿ. ಇಲ್ಲಾಂದರೆ ಯಾರು ಕೊಡಲ್ಲ ಯಪ್ಪ. ನಾವಂತೂ ಬೋಲು ಕಷ್ಟ ಬಿದ್ವಿ ಸಾಲ ಮಾಡ್ಕೊಂಡು. ಯಪ್ಪ ಸಾಲ ಮಾಡಿ ಕೊಡೋದು ತಪ್ಪಲ್ಲ. ಒಬ್ರದ್ದು ಕೊಟ್ಟಿದ್ದೇ ನಾವೇನು ಎಷ್ಟು ದಿವಸ ಆದ್ರೂ ಅದನ್ನ ಉಳಿಸ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ನಾವು ದುಡ್ದಿರೋದು ನಮಗೆ ಅಷ್ಟೇ. ನಮ್ಗೆ ಮಾತ್ರ ಇವಾಗ ಭಾಳ ಚೆನ್ನಾಗಿ ಬುದ್ಧಿ ಬಂತು. ಅದಕ್ಕೇ ಇವ್ರನ್ನೆಲ್ಲರೂ ಬಿಟ್ಟೋದಂಗೆ ನಾವು ಬಿಟ್ಟು ಹೋಗ್ಬಿಡ್ತೀವಿ. ಅವ್ರ ಅತ್ತೆ ಮಾಮ ಸಂಗೀತರು ಎಲ್ಲ ಬಿಟ್ಟೋದಂಗೆ ನಾವು ಬಿಟ್ಟೋದ್ರೆ ಇವ್ರಿಗೆ ಜವಾಬ್ದಾರಿ ಬರೋದು ಗಂಡ ಹೆಂಡತಿ ಇಬ್ಬರಳಿಗೆ. ಈಗ ಇನ್ನೇನು ನಾನು ಕೂಲಿಗೆ ಹೋಗ್ತೀನಿ. ನಮ್ಮ ಅಯ್ಯಪ್ಪನೂ ಪಾತಾರ್ಥಕ್ಕೆ ಅವರು ಇವಾಗ ಕಾಂಟ್ರಾಕ್ಟ್ ತಗೊಂಡು ಮನೆಗಳನ್ನೆಲ್ಲ ಕಟ್ಟಿಸ್ತಾ ಇದ್ದಾರಲ್ಲ, ಅದಕ್ಕೇ ನಮ್ಮ ಅಯ್ಯಪ್ಪನು 6 ತಕ್ಕ ಕೆಲ್ಸಕ್ಕೆ ಹೋಗುತ್ತೆ. ನಾವು ದಿನ ಕೂಲಿಗೆ ಹೋಗ್ತೀವಿ, ನಾನು ನನ್ನ ತಂಗಿ. ಹೆಂಗತ್ತ ಒಂದಿಟ್ಟು ದುಡ್ಕೊಂಡು ನಾವು ಮನೆ ತಾಕಮ್ಮನ ಅಂತ ಇದೀವಿ. ನಾವು ಬೇರೆ ಹೋಗ್ತೀವಿ. ಇಬ್ಬರಿಗೆ ಗಂಡ ಹೆಂಡತಿ ಬುದ್ಧಿ ಕಳಿಸ್ಬೇಕಂದ್ರೆ ನಾವು ಬೇರೆ ಹೋಗ್ಬೇಕು. ಎಲ್ಲರೂ ಬಿಟ್ಟೋದಂಗೆ ನಾವು ಬಿಟ್ಟು ಹೋಗ್ಬೇಕು.
ಮಾಡಬೇಕು. ನಾವು ಅದಕ್ಕೆ ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ತೀವಿ. ನೋಡ್ತಾ ಇರ್ರಿ, ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.